ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕಾರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಯೂನಿವರ್ಸ್ನ ಒಂದು ಏಂಜಲ್ ನಂಬರ್ಸು, ಇವಾಗ 1111 ಆಗಲಿ ಅಥವಾ 1176 ಆಗಲಿ ಅಥವಾ ಇನ್ನೂ ಸಾಕಷ್ಟು ನಂಬರ್ಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನ ಮಾಡಿದ್ದೀನಿ. ಬಟ್ ಆದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಾಸ್ತಿ ಒತ್ತು ಕೊಡುವಂತಹ ಒಂದು ನಂಬರ್ ಅಂದರೆ ಅದು 1111. ತುಂಬ ಒಂದು ಒಳ್ಳೆಯ ನಂಬರ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಅದ್ರ ಬಗ್ಗೆ ತುಂಬ ಹೇಳ್ತಾರೆ. ಅದನ್ನು ಬಿಟ್ಟು ಕೂಡ ಕೆಲವೊಂದು ಬೇರೆ ನಂಬರ್ಗಳು ಕೂಡ ಇರುತ್ತೆ. ಈ ಒಂದು ನಂಬರ್ಗಳು ಕೂಡ ನಿಮಗೆ ಸಾಕಷ್ಟು ಒಂದು ಅದೃಷ್ಟವನ್ನು ತಂದು ಕೊಡುತ್ತೆ. ವಿಶೇಷವಾಗಿ ಯೂನಿವರ್ಸ್ನಿಂದ ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಿಮಗೆ ಈ ಒಂದು ನಂಬರ್ ಕೊಡ್ತಾ ಇರುತ್ತೆ. ಬಟ್ ಅದನ್ನು ನಾವು ಅಷ್ಟಾಗಿ ಗಮನಿಸೋದಿಲ್ಲ ಅಥವಾ ಅಷ್ಟಾಗಿ ಅದಕ್ಕೆ ಪ್ರಾಮುಖ್ಯತೆಯನ್ನು ನಾವು ಕೊಡೋದಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ 11 ಬಿಟ್ಟು ಇನ್ನೂ 3 ಅತಿ ಅದೃಷ್ಟವಾದಂತಹ ಒಂದು ನಂಬರ್ಗಳು ಅಥವಾ ಒಳ್ಳೆಯ ಒಂದು ಸಿಗ್ನಲನ್ನು ಕೊಡ್ತಿರೋವಂಥ ಒಂದು ಯೂನಿವರ್ಸ್ ಕಡೆಯಿಂದ ಒಳ್ಳೆಯ ಮೆಸೇಜನ್ನು ತಂದು ಕೊಡುವಂತಹ 3 ಭಾಳ ಒಂದು ವಿಶೇಷವಾದಂತಹ ನಂಬರ್ನ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಕೂಡ ನೀವು ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ನೀವು ಇದರಲ್ಲಿ ಒಂದು ನಂಬರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ಟ್ರೆಷರ್ಗಳಿದೆ, ಅಂದರೆ ಒಂದು ಬಾಕ್ಸ್ಗಳಿದ್ದಾವೆ. ಈ 3 ಬಾಕ್ಸ್ಗಳ ಮೇಲೆ ನಂಬರ್ಗಳಿದೆ, ನೀವು ನೋಡ್ತಿರ್ಬೋದು. ಮೊದಲನೇ ನಂಬರ್ 222, ಎರಡನೇ ನಂಬರ್ 555, ಮೂರನೇ ನಂಬರ್ 777 ಆಗಿರುತ್ತೆ. ಸೊ ಇದರಲ್ಲಿ ಯಾವ ರೀತಿ ನೀವು ಒಂದು ನಂಬರ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವೊಂದು ನಂಬರ್ ಹೆಚ್ಚು ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಈ 3 ನಂಬರಲ್ಲಿ ನಿಮಗೆ ಯಾವುದಾದ್ರು ಒಂದು ನಂಬರ್ ನಿಮಗೆ ಹೆಚ್ಚು ಫ್ರೀಕ್ವೆಂಟ್ಲಿ ಕಾಣಿಸ್ತಿದೆ, ಪದೇ ನಿಮಗೆ ಈ ಒಂದು 3 ನಂಬರಲ್ಲಿ ಯಾವ್ದಾದ್ರು ಒಂದು ನಂಬರು, ಇವಾಗ ನೀವು 222 ಅನ್ನೋ ಒಂದು ಟೈಮ್ ಕೂಡ ಇರುತ್ತೆ. ಆ ಒಂದು ಟೈಮ್ ನಿಮಗೆ ಮತ್ತೆ ನಿಮಗೆ ಕಾಣಿಸುತ್ತೆ, ಅಥವಾ ಆ ಒಂದು ನಂಬರ್ ನಿಮಗೆ ಮತ್ತೆ ಕಾಣಿಸ್ತದೆ, ಅಥವಾ ಯಾವ್ದಾದ್ರು ನಂಬರು 555 ಆದರೂ ಆಗಿರಲಿ, 777 ಆದರೂ ಆಗಿರಲಿ, ಯಾವ್ದಾದ್ರು ನಂಬರ್ ನಿಮಗೆ ಪದೇ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಯೂನಿವರ್ಸ್ ನಿಮಗೆ ಖುದ್ದಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಅದು ಯಾವ ಸಂದೇಶ, ಯಾವ ರೀತಿ ಅಂತ ಒಂದು ಸಂದೇಶ ಇದರಲ್ಲಿ ಅಡಗಿದೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿರುವಂತಹ 222 ನಂಬರ್ನ ನೀವು ಆಯ್ಕೆ ಮಾಡ್ತಿದ್ದೀರ ಅಂತ ಹೇಳಿದ್ರೆ, ಇದರ ಪ್ರಕಾರ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಬರುವಂಥ ದಿನಗಳಲ್ಲಿ ನೀವು ಬಯಸಿದಂಥ ಒಂದು ವ್ಯಕ್ತಿಯಾಗಿರಲಿ, ನೀವು ಬಯಸಿದಂತಹ ಒಂದು ಯಾವುದೋ ಒಂದು ಆಸೆ ಆಗಿರಲಿ, ನೀವು ಬಯಸಿದಂಥ ಯಾವುದೋ ಒಂದು ವಸ್ತು ಆಗಿರಲಿ ನಿಮಗೆ ಸಿಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಶ್ರಮವನ್ನು ಪಡಬೇಕಾಗತ್ತೆ. ಬಟ್ ಆದರೆ ಅದು ನಿಮಗೆ ಖಂಡಿತ ಬರುವಂಥ ದಿನಗಳಲ್ಲಿ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಸಂದೇಶವನ್ನು ಈ ಒಂದು ನಂಬರ್ ನಿಮಗೆ ಕೊಡ್ತಾ ಇದೆ. ಆದರೆ ಅದಕ್ಕೆ ನೀವು ಕಷ್ಟವನ್ನು ನೀವು ಪಡಬೇಕಾಗತ್ತೆ ಅಂತ ಕೂಡ ಹೇಳ್ತಾ ಇದೆ. ಇದು ಒಂದು ದೊಡ್ಡ ಸಂದೇಶ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಸಂದೇಶ ಏನು ಕೊಡ್ತಾ ಇದೆ ನಿಮಗೆ ಯೂನಿವರ್ಸ್ ಅಂತ ಹೇಳಿದ್ರೆ, ಎಲ್ಲ ಒಳ್ಳೆಯ ಒಂದು ಘಟನೆ ನಡಿಬೇಕಾದರೂ ಕೂಡ ಒಂದು ಸಮಯ ಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ. ಆ ಒಂದು ಮಾತು ನಿಮಗೆ ಗೊತ್ತಿರುತ್ತೆ. ಬಟ್ ಆ ಒಂದು ಮೆಸೇಜ್ನ ಮುಖಾಂತರ ಆ ಒಂದು ವಿಷಯವನ್ನು ನಿಮಗೆ ಮತ್ತೆ ನೆನಪಿಸೋಕ್ಕೆ ಯೂನಿವರ್ಸ್ ಅನ್ನೋದು ಟ್ರೈ ಮಾಡ್ತಾಯಿದೆ. ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂದಕ್ಕೆ ನೀವು ತುಂಬ ಟ್ರೈ ಮಾಡ್ತಿರ್ತೀರ, ಯಾವುದೋ ಒಂದು ಆಸೆಯನ್ನು ನೆರವೇರಿಸ್ಕೊಬೇಕು ಅಥವಾ ಯಾವುದೋ ಒಂದು ಕಷ್ಟದಿಂದ ಪಾರಾಗಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತೀರ. ಬಟ್ ಆದರೆ ಆ ಒಂದು ಕಷ್ಟದಿಂದ ಆಚೆ ಬರೋಕ್ಕೆ ಆಗ್ತಿರೋದಿಲ್ಲ. ಕೆಲವೊಂದು ಕಾರಣಾಂತರಗಳಿಂದಾಗಲಿ ಅಥವಾ ಕೆಲವೊಂದು ಸನ್ನಿವೇಶಗಳಿಂದಾಗಲಿ ನಿಮಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಿರೋದಿಲ್ಲ. ಸೊ ಇದರಿಂದ ಏನಪ್ಪ ನಿಮಗೆ ಯೂನಿವರ್ಸ್ ಮೆಸೇಜ್ ಕೊಡ್ತಾಯಿದೆ ಅಂತ ಹೇಳಿದ್ರೆ, ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರುತ್ತೆ. ನಿಮಗೂ ಕೂಡ ಒಂದು ಒಳ್ಳೆಯ ಟೈಮ್ ಅನ್ನೋದು ಬರುತ್ತೆ. ಆ ಒಂದು ಕಷ್ಟಗಳಿಂದ ನಿಮಗೆ ಇವಾಗ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಬರುವಂಥ ಕೆಲವೊಂದು ದಿನಗಳಲ್ಲಿ ನಿಮಗೆ ಯಾವಾಗ ನಿಮ್ಮ ಸಮಯ ಅನ್ನೋದು ಬರುತ್ತೆ, ಆ ಸಮಯ ನಿಮಗೆ ಈ ಒಂದು ಕಷ್ಟಗಳಿಂದ ದೂರಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾದಂತಹ ಸಂದೇಶ ಈ ಒಂದು ನಂಬರ್ ನಿಮಗೆ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅವಸರ ಮಾಡಬೇಡ. ಯಾವುದೇ ಒಂದು ವಿಚಾರಕ್ಕಾದರೂ ನೀವು ಕಾದು ಒಂದು ತಾಳ್ಮೆಯನ್ನು ಇಟ್ಕೊಂಡು ನೀವು
ಮುಂದುವರಿಬೇಕಾಗತ್ತೆ. ಅದರಿಂದ ನಿಮಗೆ ಸಾಕಷ್ಟು ಒಂದು ಲಾಭವನ್ನು ತಂದು ಕೊಡುತ್ತೆ ಈ ಒಂದು ಬರುವಂಥ ದಿನಗಳಲ್ಲಿ ಅಂತ ಹೇಳ್ಬೋದು. ಅಂತಹ ಒಂದು ದೊಡ್ಡ ಸಂದೇಶವನ್ನು ಕೂಡ ನಿಮಗೆ ಈ ಒಂದು ನಂಬರ್ ಕೊಡ್ತಾ ಇದೆ. ಅಂದರೆ ನೀವು ಯಾವುದೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೂ ಕೂಡ ತುಂಬ ತಾಳ್ಮೆಯಿಂದ ನೀವು ಆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬ ಅವಸರ ಮಾಡಿಕೊಂಡು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಒಂದು ವಸ್ತು ತೊಗೊಳ್ತಿದ್ದೀರಾ ಅಂತಲೇ ಅಂದ್ಕೊಳ್ಳಿ, ನಿಮ್ಮ ಹತ್ರ ಆ ವಸ್ತುವನ್ನು ತೊಗೊಳಕ್ಕೆ ನಿಮಗೆ ದುಡ್ಡಿರಲ್ಲ, ಬಟ್ ಆದರೂ ಕೂಡ ಸಾಲ ಮಾಡಿ ತೊಗೊಳ್ತೀನಿ, ನನ್ನ ಕೈಲಿ ಆಗದೇ ಇದ್ದರೂ ಕೂಡ ಸಾಲ ಮಾಡಿ ತೊಗೊಳ್ತೀನಿ ಅಂದರೆ ನಿಮಗೆ ಅದರ ಇ ಎಮ್ ಐ ಕಟ್ಟೋಷ್ಟು ಕೆಪಾಸಿಟಿ ಇದೆ ಅಂದರೆ ತೊಗೊಳ್ಳೋದು ಒಳ್ಳೆಯದು. ಬಟ್ ಆದರೆ ಆ ಒಂದು ಕೆಪಾಸಿಟಿ ಇಲ್ಲ ಅಂದರೂ ಕೂಡ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಿಮಗೆ ತೊಂದರೆಗಳನ್ನ ಕೊಡುತ್ತೆ ಮುಂದೆ. ಹಾಗಾಗಿ ಯಾವುದೇ ಒಂದು ಡಿಸಿಷನ್ ತೊಗೊಬೇಕಾದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ತೊಗೊಳ್ಳಿ ಅನ್ನೋ ಒಂದು ಸಂದೇಶವನ್ನು ವಿಶೇಷವಾಗಿ ಈ ಒಂದು ನಂಬರ್ ನಿಮಗೆ ಕೊಡ್ತಾ ಇದೆ. ಹಾಗಾಗಿ ಇದನ್ನು ಮರೀದೆ ನೆನ್ಪಿಟ್ಕೊಳ್ಳಿ ಈ ಒಂದು ಸಂದೇಶವನ್ನು. ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂಥ ಕೆಲವೊಂದು ಸನ್ನಿವೇಶಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ಬೋದು. ಇಂತಹ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ. ಸೊ ಇದನ್ನು ನೀವು ಪಾಲಿಸಲೇಬೇಕಾಗತ್ತೆ. ಇದರಿಂದ ನಿಮಗೆ ಮುಂದೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು 555 ಅಂದರೆ ಎರಡನೇ ಸ್ಥಾನದಲ್ಲಿ ಇರುವಂತಹ 35 ಇರುವಂತಹ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಇರುವಂತಹ ಮೊದಲನೇ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಬಹಳ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅದು ನಿಮ್ಮ ಒಂದು ಕೆಲಸದ ಒಂದು ವಿಚಾರದಲ್ಲಾಗಿರಲಿ, ನಿಮ್ಮ ಒಂದು ಪ್ರೀತಿಯ ಒಂದು ವಿಚಾರದಲ್ಲಾದರೂ ಆಗಿರ್ಬೋದು. ಏನೋ ಒಂದು ಬದಲಾವಣೆ, ಏನೋ ಒಂದು ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಫಲಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಇದು ನಿಮಗೆ ಮೊದಲನೇ ಒಂದು ಸಂದೇಶ, ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋಂಥ ಒಂದು ಸಂದೇಶ ಆಗಿರುತ್ತೆ. ಇನ್ನು ಮುಂದಿನದಾಗಿ ಇನ್ನೊಂದು ಸಂದೇಶ ಏನಪ್ಪ ಅಂದರೆ, ನಿಮ್ಮ ಹಳೆಯ ನೋವುಗಳು ಆಗಲಿ ಅಥವಾ ಹಳೆಯ ಒಂದು ಚಾಪ್ಟರ್ಗಳಾಗಲಿ, ಹಳೆಯ ಅಧ್ಯಾಯಗಳಾಗಲಿ ಅವೆಲ್ಲವೂ ಕೂಡ ಮುಗಿದು ಹೊಸ ಅಧ್ಯಾಯಗಳು ಅಥವಾ ಹೊಸ ಒಂದು ಏನಂತಾರೆ ಒಳ್ಳೆಯ ಒಂದು ವಿಷಯಗಳು, ಅಂದರೆ ಏನೋ ಒಂದು ಹೊಸತನ ನಿಮ್ಮಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಹೊಸ ಒಂದು ಆಪರ್ಚುನಿಟಿ ಕೂಡ ಬರ್ಬೋದು, ಹೊಸ ಒಂದು ಅವಕಾಶಗಳು ನಿಮಗೆ ಬರ್ಬೋದು ನಿಮ್ಮ ಜೀವನದಲ್ಲಿ. ಈ ಒಂದು ಅವಕಾಶಗಳಿಂದ ನಿಮ್ಮ ಜೀವನ ಇನ್ನೂ ಕೂಡ ಸುಗಮವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಬಳಸ್ಕೊಂಡ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಕಾಲ ಮುಂದೆ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು. ಇದನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡ್ಕೊತೀರ ಅನ್ನೋದ್ರ ಮೇಲೂ ಕೂಡ ಇರುತ್ತೆ. ಇನ್ನೊಂದು ಒಳ್ಳೆಯ ವಿಷಯ ನಿಮಗೆ ಏನು ಈ ಒಂದು ನಂಬರ್ ನಿಮಗೆ ಕೊಡ್ತಾ ಅಂತ ಹೇಳಿದ್ರೆ, ಅವಕಾಶಗಳು ನಿಮಗೆ ಬದಲಾವಣೆಗಳು ಅನ್ನೋದೇ ಜಾಸ್ತಿ ಇಲ್ಲಿ ತೋರಿಸ್ತದೆ ಈ ಒಂದು ನಂಬರು. ಹಾಗಾಗಿ ವಿಶೇಷವಾಗಿ ಈ ಒಂದು ನಂಬರ್ ನೀವು ಆಯ್ಕೆ ಮಾಡಿದ್ದೀರ ಅಥವಾ ಈ ಒಂದು ನಂಬರ್ ನಿಮಗೆ ಪದೇ ಪದೇ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಒತ್ತಿ ಹೇಳ್ತಾ ಇದೆ. ಆ ರೀತಿ ನೀವು ಕೂಡ ಅದನ್ನು ಸ್ವೀಕರಿಸಬೇಕಾಗತ್ತೆ. ಏನೋ ಒಂದು ಹೊಸ ಅವಕಾಶ ಬಂತು ಅಂದರೆ ಅದಕ್ಕೆ ಹೆದರಕ್ಕೆ ಹೋಗಬೇಡಿ, ಅದನ್ನು ನೀವು ಸ್ವೀಕರಿಸಿ. ಏನೋ ಒಂದು ಹೊಸ ಚಾಲೆಂಜ್ ಬಂತು ಅಂದರೂ ಕೂಡ ಅಷ್ಟೇ, ಅದನ್ನು ಆದಷ್ಟು ಸ್ವೀಕರಿಸಿ. ನಿಮಗೆ ಅಪ್ಡೇಟ್ ಆಗುವಂಥ ಒಂದು ಅವಕಾಶ ನಿಮಗೆ ಯೂನಿವರ್ಸ್ ಕೊಡುತ್ತೆ. ಬಟ್ ಆದರೆ ಅದನ್ನು ನೀವು ಸ್ವೀಕಾರ ಮಾಡಬೇಕು. ನಾನು ಇದನ್ನು
ಏನಂತಾರೆ ಹೊಸ್ದಾಗಿ ನಾನೇನು ಮಾಡೋಕ್ಕೋಗಲ್ಲ ಅಥವಾ ಇದನ್ನು ನಾನು ಸ್ವೀಕರಿಸಲ್ಲ ಅಥವಾ ಇದು ನನಗೆ ಸೆಟ್ ಆಗ್ತಿಲ್ಲ, ಇದೆಲ್ಲ ನೀವು ನಿಮಗೆ ಅನ್ನಿಸ್ಬೋದು ಸೆಟ್ ಆಗ್ತಿಲ್ಲ ಅದು ಇದು ಅಂತ. ಬಟ್ ಆದರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ತೊಂದರೆಗಳಾಗೇ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಹೊಸ ಚಾಲೆಂಜ್ ಅನ್ನೋದು ಬಂದರೂ ಕೂಡ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಯೂನಿವರ್ಸಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ವಿಶೇಷವಾಗಿ ನೀವು 777 ಅಥವಾ 37 ಇರುವಂತಹ ಒಂದು ಡಬ್ಬ ಅಥವಾ ಈ ಒಂದು ನಂಬರ್ನ ನೀವು ಆಯ್ಕೆ ಮಾಡಿದ್ದೀರಾ, ಅಥವಾ ನೀವೊಂದು ನಂಬರ್ ನಿಮಗೆ ಪದೇ ಪದೇ ಕಾಣ್ತಾ ಇದೆ ಅಂತ ಹೇಳಿದ್ರೆ ನೀವು ತುಂಬ ಅದೃಷ್ಟವನ್ನು ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ನೀವು ಹೋಗ್ತಾ ಇರೋವಂಥ ಒಂದು ಹಾದಿ ಏನಿದೆ ಅದು ತುಂಬ ಸರಿಯಾಗಿದೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ. ನೀವು ಯಾವೊಂದು ಕರ್ಮಗಳನ್ನ ಮಾಡ್ತಾಯಿದ್ದೀರಾ, ಯಾವೊಂದು ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ ಅದು ಬಹಳ ಒಂದು ಫಲವನ್ನು ನಿಮಗೆ ಕೊಡುತ್ತೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಈ ಒಂದು ನಂಬರ್ ನಿಮಗೆ ಹೇಳುತ್ತೆ. ಈ ಒಂದು ನಂಬರ್ ನಿಮಗೆ ಒಂದು ಒತ್ತಿ ಹೇಳ್ತದೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ನಂಬರ್ ನಿಮಗೆ ಪದೇ ಪದೇ ಕಾಣ್ತದೆ ಅಂತ ಹೇಳಿದ್ರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರು ಇಲ್ಲ ಅಂತಲೇ ಹೇಳ್ಬೋದು. 11 ಬಿಟ್ಟರೆ ಇನ್ನೊಂದು ನಂಬರ್ ತುಂಬ ಅದೃಷ್ಟ ಕೊಡುವಂಥ ಒಂದು ನಂಬರ್ ಅಂತ ಹೇಳಿದ್ರೆ ಅದು 777 ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ನಂಬರ್ ನಿಮಗೆ ಮತ್ತೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಒಂದು ನೀವು ಅರ್ಥ ಮಾಡ್ಕೊಬೇಕಾಗತ್ತೆ, ದೈವದ ಒಂದು ಆಶೀರ್ವಾದ, ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಲೇ ಹೇಳ್ಬೋದು. ಹಾಗೆ ದೇವರು ಕೂಡ ನಿಮಗೆ ತುಂಬ ಒಂದು ಸಪೋರ್ಟನ್ನು ನಿಮಗೆ ಮಾಡುತ್ತೆ. ನಿಮಗೆ ದೈವಶಕ್ತಿ ನಿಮ್ಮ ಜೊತೆಗಿರೋದ್ರಿಂದ ನೀವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಆಗುತ್ತೆ. ಬಟ್ ಆದರೆ ಯಾವತ್ತೂ ಕೂಡ ಅದು ಒಳ್ಳೆಯ ಉದ್ದೇಶಕ್ಕೆ ಆಗಿರಬೇಕು. ಒಳ್ಳೆಯ ಉದ್ದೇಶದಿಂದ ನೀವೇನೇ ಮಾಡಿದ್ರು ಕೂಡ ಈ ಒಂದು ನಂಬರ್ ನಿಮಗೆ ಕಾಣ್ತದೆ ಅಂತ ಹೇಳಿದ್ರೆ ಆ ಒಂದು ಕೆಲಸ ಅಥವಾ ಒಂದು ಕಾರ್ಯ ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ಒಂದು ದೈವ ಆಶೀರ್ವಾದ ಇರೋದ್ರಿಂದ ಕೂಡ ನಿಮಗೆ ತುಂಬ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಆದಷ್ಟು ನೀವೇನು ಮಾಡಬೇಕು ಅಂದರೆ ನಿಮಗೆ ದೈವ ಆಶೀರ್ವಾದ ಇರೋದ್ರಿಂದ ಕೂಡ ಆದಷ್ಟು ನೀವು ರಿಸ್ಕನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ತುಂಬ ಆರಾಮಾಗಿ ಇದ್ದರೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಚಾಲೆಂಜಸ್ ಅನ್ನೋದು ಬರ್ಬೋದು. ಆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಗೆ ಆಲ್ರೆಡಿ ಚೆನ್ನಾಗೇ ಇದೆ ತುಂಬ, ಬಟ್ ನಿಮಗೆ ಬರುವಂತಹ ಕೆಲವೊಂದು ಚಾಲೆಂಜಸ್ಗಳನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀವು ಇದು ಮಾಡ್ಕೊಂಡು ಹೋದರೆ ನಿಮ್ಗೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ನಂಬರ್ ನಿಮಗೆ ಯೂನಿವರ್ಸು ನಿಮಗೆ ತುಂಬ ಪವರ್ಫುಲ್ ಆದಂತಹ ಒಂದು ಆದೇಶ ಅಥವಾ ಒಂದು ಸಿಗ್ನಲನ್ನು ಕೊಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಂಥ ಒಂದು ನಂಬರು ಎಲ್ರಿಗೂ ಕಾಣಿಸಲ್ಲ. ಈ 555 ಅಥವಾ 222 ಆಗಲಿ ಅಥವಾ 1111 ಕೂಡ ಆಗಲಿ, ಇದು ನಾರ್ಮಲಿ ಎಲ್ರಿಗೂ ಕಾಣಿಸುತ್ತೆ. ನಿಮ್ಮ ಒಂದು ಗಡಿಯಾರದಲ್ಲೇ ಕಾಣಿಸುತ್ತೆ ಅಥವಾ ಫೋನಲ್ಲಿ ಕಾಣಿಸುತ್ತೆ. ಬಟ್ ಈ ಒಂದು 777 ನಂಬರ್ ಏನಿದೆ ಅದು ಅಷ್ಟಾಗಿ ಎಲ್ರಿಗೂ ಕೂಡ ಕಾಣಿಸಲ್ಲ ಅಂಥ ಒಂದು ನಂಬರ್ ಇದು. ಸೊ ಹಾಗಾಗಿ ನಿಮಗೆ ಈ ಒಂದು ನಂಬರ್ ನಿಮಗೆ ಮತ್ತೆ ಕಾಣ್ತದೆ ಅಂತ ಹೇಳಿದ್ರೆ ತುಂಬ ಒಂದು ಅದೃಷ್ಟವನ್ನು ನೀವು ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಹಾಗೆ ನೀವು ಹೋಗ್ತಿರುವಂಥ ಒಂದು ದಾರಿ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅದು ಖಂಡಿತ ತಪ್ಪು. ನೀವು ಹೋಗ್ತಿರೋವಂಥ ದಾರಿ ಚೆನ್ನಾಗಿದೆ, ಸರಿಯಾಗೇ ಇದೆ. ಆದರೆ ಯಾವತ್ತೂ ಕೂಡ ಮಾಡುವಂಥ ಒಂದು ಕೆಲಸ ನೀವು ಒಳ್ಳೆಯ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಂದು ಚೆನ್ನಾಗಿ ನಿಮಗೆ ಆಗಿಬರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು 3 ನಂಬರ್ಗಳ ಬಗ್ಗೆ ಆಗಿತ್ತು. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಯಾವ ನಂಬರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.